ನಮಸ್ತೆ ವೀಕ್ಷಕರೇ. ಇಂದು ನಮ್ಮ ಅಡುಗೆ ಮನೆಯಲ್ಲಿ ದಸರಾ ಹಬ್ಬದ ವಿಶೇಷವಾಗಿ ಒಂದು ಒಳ್ಳೆ ಸಾಂಬಾರು ಪ್ರಿಪೇರ್ ಮಾಡುವ ಒಂದು ವಿಧಾನವನ್ನು ನಮ್ಮ ಮಡದಿಯವರು ತೋರಿಸಿಕೊಡ್ತಾ ಇದ್ದಾರೆ. ಅಂದರೆ ಅವರು ಇಲ್ಲದಾಗ ನಾವು ಮಾಡಿಕೊಂಡು ಊಟ ಮಾಡಲಿಕ್ಕೆ ಈ ಥರ ಒಂದು ವ್ಯವಸ್ಥೆಯನ್ನು ಆಲ್ರೆಡಿ ನಮಗೆ ಟ್ರೈನಿಂಗ್ ಥರ ಕೊಡ್ತಾ ಇದ್ದಾರೆ. ಸರಿ, ಈಗ ವಿಷಯಕ್ಕೆ ಬರೋಣ ಅಂತಂದರೆ ಇಲ್ಲಿರೋದು ಐಟಮ್ಸ್ಗಳನ್ನ ನೋಡ್ಕೊಂಬಿಡಿ. ಒಂದು ಬಟ್ಟಲಷ್ಟು ತೊಗರೆಬೇಳೆ ಕುದಿಸಿಟ್ಬಿಟ್ಟಿದ್ದಾರೆ. ಅದಕ್ಕೆ ಬೇಕಾಗಿರೋ ಒಂದು ಐಟಮ್ಸ್ನು ಸಾಂಬಾರಿಗೆ ಬೇಕಾಗಿರೋದನ್ನು ಹೇಳ್ತಾ ಹೋಗ್ತೀನಿ ನೋಡಿ. ಒಣ ಕೊಬ್ಬರಿ, ಆಮೇಲೆ ಕರಿಬೇವು, ಒಣಮೆಣಸಿನ್ಕಾಯಿ, ಜೀರಿಗೆ, 4 ಲವಂಗ, ಧನಿಯಾ ಹಾಗೂ ಒಂದು ಕರಿಮೆಣಸು ಹಾಗೂ ಬೆಳ್ಳುಳ್ಳಿ. ಇವಿಷ್ಟು ಪದಾರ್ಥಗಳನ್ನೂ ಅವರೇನೋ ಬಿಸಿ ಮಾಡ್ಕೊಂಡು ರುಬ್ಬಿಡ್ತಾರಂತೆ. ರುಬ್ಬಿದ ನಂತರ ಏನಾಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಸ್ಟಾಪ್. ಇದರ ನಂತರ ಮುಂದಿನ ಕಾರ್ಯಕ್ರಮದಲ್ಲಿ ಇವರು ಒಲೆಯನ್ನು ಹತ್ತಿಸುತ್ತಾರೆ. ಒಂದು ಬಾಣಲಿಗೆ ಒಂದು ಚೂರು ಎಣ್ಣೆ ಹಾಕೋತೀರಾ? ಎಣ್ಣೆ ಬೇಡವಂತೆ. ಹಾಗೆ ಒಣಮೆಣಸನ್ನು ಹಾಕ್ಕೊಂಡು ಅದಕ್ಕೆ ಧನಿಯಾ ಮತ್ತು ಅದೇನೇ ಇರೋ ಬರೋದಾಗಲೇ ಅಂತ ತೋರಿಸೋದು ಎಲ್ಲ ಹಾಕ್ಕೊತಾರೆ. ಹಾಕ್ಕೊಂಡು ಅದೇ ಆಗಲೇ ಪ್ಲೇಟಲ್ಲಿ ಇರೋದನ್ನೇ ತೋರಿಸಿರೋ ತಾನು ಹಾಕ್ತಾ ಇರೋದು. ಸ್ಪೆಷಲಾಗಿ ಏನಿಲ್ವಲ್ಲ, ಅಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಸುಮ್ಮನೆ ಬಿಸಿ ಮಾಡ್ತಾ ಇರಬೇಕು. ಸುಮ್ಮನೆ ಬಿಸಿ ಮಾಡ್ತಾ ಇದ್ದರೆ ಆಯಿತು. ಬೆಚ್ಚಗಾಗಬೇಕು, ತೀರ ಬಿಸಿ ಏನು ಬೇಡ, ಸ್ವಲ್ಪ ಬೆಚ್ಚಗಾದರೆ ಅಲ್ಲಿಗೆ ಒಂದು ಕೆಂಪು ಬಣ್ಣ ಬರಬೇಕು. ಅದು ತುಂಬ ಕೆಂಪು ಬಣ್ಣ ನಂತರ ಬರಬೇಕು, ನಂತರ ಕೆಂಪುಗಾದರೆ ನಾನು ಹೆಂಗೆ ಕೆಂಪು ಅಂತ ಆಮೇಲೆ ತೋರಿಸ್ತೀನಿ. ಈಗ ಈ ಹುರಿದಿಟ್ಕೊಂಡಿರುವಂಥ ಮಸಾಲೆ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಅದರ ಜೊತೆ ನಾವು ಆಗಲೇ ತೋರಿಸಿದಂಥ ಈ ಒಣಮೆಣಸು, ಬೆಳ್ಳುಳ್ಳಿ, ಕರಿಬೇವು, ಕೆಂಪು ಮೆಣಸಿನಕಾಯಿಗಳನ್ನು ಜೊತೆ ಈಗ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಹುರ್ಕೊಳ್ಬೇಕಾಗುತ್ತೆ. ಈರುಳ್ಳಿಯನ್ನು ಹುರ್ಕೊಂಡ ನಂತರ ಅದನ್ನು ಕೂಡ ಮಿಕ್ಸಿಗೆ ಹಾಕಿ ರುಬ್ಬುವ ಪ್ರೋಗ್ರಾಮನ್ನು ಸೆಟ್ ಮಾಡ್ಕೋತೀವಿ ನೋಡಿ. ಈರುಳ್ಳಿಯನ್ನು ಹುರ್ಕೊಳ್ಳುವಾಗ ನಮ್ಮ ಮಡದಿಯವರು ಅದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದಾರೆ. ಬೆಳ್ಳುಳ್ಳಿ, ಈರುಳ್ಳಿ ಒಳ್ಳೆ ಐಟಮು, ತಿನ್ನಬೇಕು ಜಾಸ್ತಿ. ಹಾಕಿಪ್ಪ. ಕರಿಬೇವನ್ನು ಹಾಕಿ. ಕರಿಬೇವು ಕೂಡ ಹಾಕಬೇಕು. ಕೂದಲಿಗೆ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು. ಯಾವುದು ಬೇರೆ ಎಕ್ಸ್ಟ್ರಾ ಒಳ್ಳೆಯದು ಅಂತ ಗೊತ್ತಿಲ್ಲ, ವಾಸಕ್ಕೆ ಬೇರೆ ಒಳ್ಳೆಯದಂತೆ ನೋಡಿ. ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಮಗೆ ಗೊತ್ತೇ ಇರಲಿಲ್ಲ. ಅದರ ಜೊತೆಗೆ ಒಣ ಕೊಬ್ಬರಿಯನ್ನು ಕೂಡ ಹಾಕಿಕೊಳ್ಳಿ. ಅದರ ನಂತರ ಮತ್ತೆ ಒಂದು ಸ್ವಲ್ಪ ಎಕ್ಸ್ಟ್ರಾರ್ಡ್ನರಿಯಾಗಿ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಬಾಡಿಸ್ಬಿಟ್ಟು ಬಾಣಲಿಯಲ್ಲಿ ಮಿಕ್ಸಿಗೆ ಹಾಕಿ ರುಪ್ಪತ್ತ ಹಿಟ್ಟು ಪೇಸ್ಟ್ ಮಾಡ್ಕೊಂಬಿಟ್ರೆ ಆಗೋಯ್ತು ನೋಡಿ. ಜೊತೆಗೆ ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ ಆಗಲೇ ಹೇಳ್ದಂಗೆ ಎಕ್ಸ್ಟ್ರಾ ಇದು ಆಗಲೇ ಫಸ್ಟಿಗೆ ಹಾಕಿರೋದನ್ನು ಬಿಟ್ಟು ಮತ್ತೆ ಇದೊಂದು ಎಕ್ಸ್ಟ್ರಾ ಖಾರ ಬೇಕಾದವರು ಇನ್ನೂ ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿನ ಹಾಕ್ಕೋಬೋದು. ನಮಗಿಷ್ಟು ಖಾರ ಸಾಕಲ್ವಾ, ಸಾಕು ನೋಡಿ. ಆಗಲೇ ಬಾಣಿಸ್ಕೊಂಡಿರೋದನ್ನೆಲ್ಲ ಪದಾರ್ಥಗಳನ್ನ ಮಿಕ್ಸಿಗೆ ಹಾಕ್ತಾ ಇದ್ದೀವಿ. ಇದರ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾವು ಹೇಳಬೇಕಾ? ನೀವು ಆಲ್ರೆಡಿ ಬೈಕೋ ಅಂತ ಮಾಡಿಬಿಟ್ಟಿರ್ತೀರ ಏನೇನು ಮಾಡಬೇಕು ಅದನ್ನೆಲ್ಲ. ಓಕೆ, ಇದ್ರ ಜೊತೆ ಮತ್ತು ಬೇಳೆ ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ ಸ್ವಲ್ಪ. ಇದೇ ಇದ್ರ ಸ್ಪೆಷಾಲಿಟಿ. ಇಷ್ಟು ರುಬ್ಕೋಬೇಕು. ಫುಲ್ ಒಬ್ಬಟ್ಟು ಸಾಂಬಾರು. ಈಗ ಆಗಲೇ ರುಬ್ಕೊಂಡಿಟ್ಟಿರೋ ಅಂಥ ಪದಾರ್ಥಗಳನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಕುದಿಸಿ ಬಿಸಿ ಮಾಡಿ ಸಾಂಬಾರನ್ನು ರೆಡಿ ಮಾಡೋದು ಹೇಗೆ ಅಂತ ತಿಳ್ಕೊಂಬಿಡೋಣ. ಫಸ್ಟು ಒಲೆ ಹತ್ತಿಸ್ಬಿಟ್ಟು ನೋಡಿ, ಲೋ ಫ್ಲೇಮ್, ಪಾತ್ರೆ ಕಾಯ್ತಾ ಇದೆ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಅಂತೆ. ಎಣ್ಣೆ ಹಾಕಿದ ಮೇಲೆ ಜೀರಿಗೆ, ಸಾಸಿವೆ, ಒಗ್ಗರಣೆಗೆ ಬೇಕಾಗಿರೋ ಪದಾರ್ಥಗಳು ಯಾವ ಹೇಳಿ? ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಚಟಾಪಟ. ಜೀರಿಗೆ, ಸಾಸಿವೆ ಹಾಕಿದ್ದಾಯಿತು. ನಾವು ಹೇಳ್ದಂಗೆ ನೆಕ್ಸ್ಟು ಬೆಳ್ಳುಳ್ಳಿ. ಈಗೆಲ್ಲ ಬೇಸಿಕ್ ಅಲ್ಲ, ನಮಗೆ ಗೊತ್ತಲ್ಲ. ಹಾಕಿ ಕರಿಬೇವು ಜಾಸ್ತಿ ಹಾಕ್ಕೊಳ್ಳಿ, ಒಳ್ಳೆ ಘಮ ಅಂತ ಟೇಸ್ಟ್ ಬರುತ್ತೆ ನೋಡಿ. ಚಟಾಪಟ. ಒಣ ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ ಕೊರತೆನೇ ಇಲ್ಲ ಇಲ್ಲಿ. ನೋಡಿಪ್ಪ, ಬೇಡಿಗೆಯವರಿದ್ದಾರೆ ಅಂತ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಕೊರತೆನೇ ಇಲ್ಲ. ಬಾಯಿ ತುಂಬ ಬ್ಯಾಡಗಿ ಮೆಣಸಿನ್ಕಾಯಿಗಳು ಬರ್ತಾ ಇರುತ್ತೆ. ಇವಾಗ ಸಾರು ಹಾಕ್ಕೊಂಡು ತಿಂದರೆ ಸ್ವಲ್ಪ ಹಿಂಗನ್ನು ಹಾಕಬೇಕಂತೆ. ಓಕೆ, ಇದ್ರ ಜೊತೆಗೆ ಒಂದು ಸ್ವಲ್ಪ ಹುಣಸೆ ರಸವನ್ನು ಸೇರಿಸ್ಬೇಕು, ಒಂದು ಕಪ್ಪಷ್ಟು. ತುಂಬ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಆಗಲೇ ಅದೇನೋ ಮಸಾಲೆ ಪದಾರ್ಥಗಳೆಲ್ಲ ಹಾಕ್ಕೊಂಡು ರುಬ್ಬಿದಿತ್ತಲ್ಲ,
ಆ ರುಬ್ಬಿರೋ ಪದಾರ್ಥಗಳನ್ನೆಲ್ಲ ಇದಕ್ಕೆ ಪೇಸ್ಟನ್ನ ಹಾಕ್ಕೊಂಡು ಜುಗು 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 ಅಂತ ತಿರುಗಿಸ್ಬಿಡ್ಬೇಕು. ನೋಡಿ ಎಷ್ಟು ಸ್ಪೀಡಾಗಿ ತಿರುಗಿಸ್ತಾರೆ. ಈ ಥರ ಒಂದು ಒಳ್ಳೆ ಹದ ಬರೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಈ ಥರ ಬೇಳೆ ಕಟ್ ಹಾಕೋಬೇಕು. ಇದು ಒಂದು ಸ್ವಲ್ಪ ತದನಂತರ ಆದ ತಕ್ಷಣ ಬೇಳೆ ಕುದಿಸಿಟ್ಟಿರುವಂಥ ನೀರನ್ನು ಇದಕ್ಕೆ ಹಾಕಿದರೆ ಒಂದು ಹಂತಕ್ಕೆ ಬಂದಂಗೆ ಆಯ್ತು. ಈಗ ಬೇಳೆ ಕಟ್ಟನ್ನು ಹಾಕಿದ ನಂತರ ಈ ಉಳಿದಿರೋ ಒಂದು ಸ್ವಲ್ಪ ತೊಗರಿ ಬೇಳೆ ಇಟ್ಕೊಂಡು ಏನು ಮಾಡೋದು ಅಂತ ಸುಮ್ಮನೆ ಹಾಕ್ತಾಯಿದ್ದೀವಿ. ನೀವು ಹಂಗೆ ಉಳಿಯುತ್ತೆ ಸ್ವಲ್ಪ ರುಚಿಗೆ. ಇದು ಎಕ್ಸ್ಟ್ರಾ ಹಾಕ್ಬೇಕಂತ ನೋಡಿ, ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟಿಗೆ ಕಾಣ್ತಾ ಇದೆಯಾ. ಗುಳು 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 ಸಾರು. ಹೂರಣ ಹಾಕ್ತಾ ಇದ್ದೀನಿ ಅಂತ. ಇದು ಹೋಳಿಗೆಗೆ ರುಬ್ಬಿಟ್ಟಿರುವಂಥ ಹೂರಣ. ಆ ಹೂರಣ ಕೂಡ ಒಂದು ಸ್ಪೂನ್ ಹೂರಣವನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ರೆ ಇವತ್ತಿಂದು ಹೋಳಿಗೆ ಸಾರು ಹೆಚ್ಚು ಕಡಿಮೆ ರೆಡಿನೇ. ಲಾಸ್ಟ್ ಒಂದು ಸ್ವಲ್ಪ ಫೈನಲ್ ಟಚ್ ಅಂತ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮತ್ತೆ ಜುಪ್ 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 ಅಂತ ತಿರುಗಿಬಿಟ್ರೆ ಮುಗೀತು ಸಾಂಬಾರು. ಇದ್ರದ್ದು ಇನ್ನೊಂದು ವಿಶೇಷತೆ ಏನಂತಂದರೆ ಸಾಂಬಾರು ಇವತ್ತಿಗೆ ರುಚಿ ಇರೋಲ್ಲ, ನಾಳೆ ಭಾಳ ರುಚಿ ಬರುತ್ತಂತೆ. ಸೊ ಒಂದಿನ ಕಾದ್ಬಿಟ್ಟು ನೆಕ್ಸ್ಟ್ ಡೇ ಇದರ ನಿಜವಾದ ರುಚಿಯನ್ನು ಸವಿಯಿರಿ. ಇದಕ್ಕೆ ಊಟ ಮಾಡಬೇಕಾದ್ರೆ ನನ್ನ ಪರ್ಸ್ನಲ್ ಸಜೆಷನ್ ಏನಂತಂದರೆ ಬಾಳೆ ಎಲೆ ಯೂಸ್ ಮಾಡಿ, ಸಾಕತ್ತಾಗಿರುತ್ತೆ ಟೇಸ್ಟು. ನೋಡಿ ಈ ಸಾಂಬಾರು ಫುಲ್ಲು ಕುದಿ ಹತ್ತಾಗ ಘಮ ಘಮ ಅಂತ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ. ಈಗ ಇದಕ್ಕೆ ಒಂದು ಫೈನಲ್ ಟಚ್ಚು ಜಸ್ಟ್ ಕೊತ್ತಂಬರಿ ಆ್ಯಡ್ ಮಾಡಿಬಿಟ್ಟು ಇದನ್ನು ಕುದಿಸ್ಬಿಟ್ಟು ಇಟ್ಟರೆ ಮುಗಿದು ಹೋಯ್ತು ಕತೆ. ಇವತ್ತು ಊಟ ಆದಮೇಲೆ ಒಳ್ಳೆ ನಿದ್ದೆ. ಓಕೆ, ಫೈನಲಿ ನಮ್ಮ ಸಾಂಬಾರು ರೆಡಿ. ಇವಾಗ ಬಾಳೆ ಎಲೆಗೆ ಅನ್ನ ಹಾಕ್ಕೊಂಡು ಸಾರು ಹಾಕ್ಕೊಂಡು ಜಿಡಿತಾ ಇರೋದೆ. ಥ್ಯಾಂಕ್ ಯು.